A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇಂದು ಎಲ್ಲ ಕುಬೇರ ಡೆವಲಪರ್ ಸಂತ್ರಸ್ತರ ಹೋರಾಟ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಕುಬೇರ ಡೆವಲಪರ್ಸ್ನವರು ನಮಗೆಲ್ಲರಿಗೂ ಮಾಡಿದ ಮೋಸ ವಂಚನೆಯ ಬಗ್ಗೆ ಡಿಸಿ ಸಾಹೇಬರಿಗೆ ಮನವಿ ಕೊಟ್ಟು ಕೂಡಲೇ ನಮಗೆಲ್ಲರಿಗಾದ ಅನ್ಯಾಯವನ್ನು ಸರಿಪಡಿಸಲು ಮತ್ತು ಕುಬೇರ ಡೆವಲಪರ್ಸ್ ಅವರಿಗೆ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಮಾನ್ಯ ಡಿಸಿ ಸಾಹೇಬರಲ್ಲಿ ವಿನಂತಿಸಿಕೊಳ್ಳಲಾಯಿತು. ಭಾಳ ಫ್ರಾಡ್ ಆಗೈತೆ ಅದು ಸಿಂಪಲ್ ವರ್ಡ್ಸ್ ಆಗಿರ್ತಾರೆ ಸರ್. ಇದು EMI ಮ್ಯಾಗತ್ ಮಾಡಿ ಸರ್. EMI ಮಾಡಿ ತೊಗೊಳೋರು ಬಡವ್ರು ಎಲ್ಲರೂ ಕೂಡಿಟ್ಟು ಮುಂದೊಂದು ಯಾವುದೋ ತ್ರಾಸಿನ ಟೈಮಿಗೆ ಬರ್ತದೆ ತಿಳಿಸಿ 2.5 ಸಾವಿರ 5 ವರ್ಷ ತುಂಬಿತ್ತು. ಒಂದು 1.5 ಲಕ್ಷ ರೂಪಾಯಿ ಆಗ್ತದೆ ಅಲ್ಲಿಗೆ. ಆಮೇಲೆ ಖರೀದಿ ಟೈಮಿಗೆ ಟೋಟಲ್ ಡೆವಲಪ್ಮೆಂಟ್ ಮಾಡಿ ಅದು 2015 ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು 2010 ಸ್ಟಾರ್ಟ್ ಆಗಿದ್ದು ಪ್ರಾಜೆಕ್ಟ್. 2011 ಯಾಕೋರ ಅದೇ 2010 ಚಾಲೋದು ತಿಂಗಳ 5,000 ತುಂಬಿ 5 ವರ್ಷ 1.5 ಲಕ್ಷ ಆಗ್ತದೆ. ಮುಂದೆ 50,000 ಏನೋದಲ್ಲ ಪೂರಾ ಡೆವಲಪ್ಮೆಂಟ್ ಆಗಿ ಖರೀದಿ ಹಾಕಿಕೊಡೋದು ತಕ್ಷಣ ಆಗಿತ್ತು ಸರ್. ಮತ್ತು ಈ ಕಂತು ಮ್ಯಾಗ ಅಂದ್ಬಳಕ ಯೂಸ್ವಲಿ ಬಡವರೇ ತೋತಾರೆ. ಹಿಂಗಾಗಿ ಎಲ್ಲರೂ ಸಣ್ಣ ನೌಕರಿ ಮಾಡೋರು ಅಥವಾ ಮುಂದೆ ಯಾವುದೋ ತ್ರಾಸಿಗೆ ಬರ್ತದೆ ತಕ್ಷಣ ಮಾಡಿದ್ದೇವೆ ಸರ್. ಇವ್ರು ಯಾರು ಇನ್ನತನ ಮಾಡಿಲ್ಲ ಸರ್. ಅಲ್ಲಿ ಹೋದ್ರೆ ಏನೂ ಡೆವಲಪ್ಮೆಂಟ್ ಇಲ್ಲ ರೀ. ಇನ್ನೊಂದು ಮಾತು ರೀ, ಈಗ ಮತ್ತೆ ಮಂದಿ ಕೆಲವು ಬರೋರಿ ಒಂದೆಲ್ಲ ಇದು ನಿಮ್ಮದು ರೊಕ್ಕ ಹೆಚ್ಚಾಗ್ಯದ ಅಂತ ಹೇಳಿ 50,000 ಹೋದ್ರಿ ಒಂದ್ಸಲ ಹೋದ್ರಿ ಓದಿ ಮಾನ್ಯ ಜಿಲ್ಲಾಧಿಕಾರಿ ವಿಜಯಪುರ ಅವರಿಗೆ ವಿಷಯ ಸರ್. ಕುಬೇರ ಡೆವಲಪರ್ಸ್ ಅವರು ಅಲ್ಕಾಪುರಿ ಬಡಾವಣೆ ಇಟ್ಟಂಗಾಡ್ ರೋಡ್ ಮತ್ತು ಅರಕೇರಿ ರೋಡ್ ಪ್ಲಾಟ್ಗಳನ್ನು ಕೊಡುವುದಾಗಿ ಹಣ ತುಂಬಿಸಿಕೊಂಡು ಬುಕ್ಕಿಂಗ್ ಮತ್ತು ಮಾರಾಟ ಮಾಡಿ ಇಲ್ಲಿವರೆಗೆ ಯಾವುದೇ ಅಭಿವೃದ್ಧಿ ಮಾಡಿಕೊಡದೇ ಇರುವ ಕುರಿತು ಮಾನ್ಯರೇ, ನಾವು ಈ ಕೆಳಗೆ ಸಹಿ ಮಾಡಿದ ಕುಬೇರ ಡೆವಲಪರ್ಸ್ ಅಲ್ಕಾಪುರಿ ಬಡಾವಣೆ ಇಟ್ಟಂಗ್ಯಾರ್ಡ್ ರೋಡ್ ಮತ್ತು ಅರಕೇರಿ ರೋಡ್ ಪ್ಲಾಟ್ಗಳನ್ನು ಬುಕ್ಕಿಂಗ್ ಮಾಡಿ ಹಣ ತುಂಬಿದ ಸಂತ್ರಸ್ತರು ಬರಕೊಡುವ ವಿನಂತಿ ಅರ್ಜಿ ಏನೆಂದರೆ, ಕುಬೇರ ಡೆವಲಪರ್ಸ್ ಅವರು 2017 ಸಾಲಿನಲ್ಲಿ ಅಲ್ಕಾಪುರಿ ಬಡಾವಣೆ ಇಟ್ಟಂಗ್ಯಾರ್ಡ್ ರೋಡ್ ಮತ್ತು ಅರಕೇರಿ ರೋಡ್ ಪ್ಲಾಟ್ಗಳನ್ನು ಹಾಕಿದ್ದು ಪ್ರತಿ ತಿಂಗಳು ಪ್ರತಿ ಪ್ಲಾಟಿಗೆ ರೂಪಾಯಿ 2,500ಗಳಂತೆ ಕಂತುಗಳನ್ನು 5 ವರ್ಷಗಳವರೆಗೆ ತುಂಬಿಸಿಕೊಂಡು 5 ವರ್ಷದ ನಂತರ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಕೆಲಸಗಳು ಮಾಡಿ ಪ್ಲಾಟ್ಗಳನ್ನು ನಮಗೆ ಖರೀದಿ ಹಾಕಿಕೊಡುವ ಕರಾರು ಪತ್ರವನ್ನು ಬರೆದುಕೊಟ್ಟಿದ್ದು ಇರುತ್ತದೆ. ಅದರ ಪ್ರಕಾರ ಎಲ್ಲ ಅಭಿವೃದ್ಧಿ ಹೊಂದಿದ ನಂತರ ಇನ್ನುಳಿದ ರೂಪಾಯಿ 50,000ಗಳನ್ನು ಕೊಡುವ ಕರಾರು ಇದ್ದು, ಆದರೆ ಸದರಿ ಕುಬೇರ ಡೆವಲಪರ್ಸ್ ಅವರು ಇನ್ನೂವರೆಗೆ ಸದರಿ ಬಡಾವಣೆಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವುದಿಲ್ಲ. ಅಗ್ರಿಮೆಂಟ್ನಲ್ಲಿ ಹೇಳಿದ ಪ್ರಕಾರ ಹಣ ಪಡೆದುಕೊಂಡು ಅದಕ್ಕೆ ಹೆಚ್ಚುವರಿಯಾಗಿ ರೂಪಾಯಿ 56,000ರಿಂದ 80,000ಗಳನ್ನು ಪಡೆದುಕೊಂಡು ಕೆಲವರಿಗೆ ಖರೀದಿ ಹಾಕಿಕೊಟ್ಟಿರುತ್ತಾರೆ. ಇನ್ನೂ ಕೆಲವರಿಗೆ ಖರೀದಿ ಕೂಡ ಹಾಕಿಕೊಟ್ಟಿರುವುದಿಲ್ಲ. ಮತ್ತು 2019 ಮತ್ತು 2020ನೇ ಇಸ್ವಿಯಲ್ಲಿ ಈ ಖಾತಾ ಮಾಡಿಸಿಕೊಡುತ್ತೇವೆ ಎಂದು ಪ್ರತಿ ಪ್ಲಾಟಿಗೆ 3,000ರಿಂದ 5,000 ರೂಪಾಯಿಗಳನ್ನು ಪಡೆದುಕೊಂಡಿರುತ್ತಾರೆ. ಆದರೆ ಇನ್ನೂವರೆಗೆ ಈ ಖಾತಾ ಕೂಡ ಮಾಡಿಸುವುದಿಲ್ಲ. ಸದರಿ ಕುಬೇರ ಡೆವಲಪರ್ಸ್ ಅವರು ನಮಗೆ ಬರೆದುಕೊಟ್ಟ ಅಗ್ರಿಮೆಂಟ್ ಪ್ರಕಾರ 2017ರಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಪೂರ್ಣಗೊಂಡು ನಮಗೆ ಖರೀದಿ ಹಾಕಿಕೊಡಬೇಕಾಗಿತ್ತು. ಆದರೆ ಇಲ್ಲಿವರೆಗೆ ಅಂದರೆ 2025ರವರೆಗೆ ಸುಮಾರು 10 ವರ್ಷಗಳು ವಿಳಂಬವಾದರೂ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಕೈಗೊಂಡಿರುವುದಿಲ್ಲ. ಇದರಿಂದ ಪ್ಲಾಟ್ ಬುಕ್ ಮಾಡಿದ ಸುಮಾರು 2,000ಕ್ಕಿಂತ ಹೆಚ್ಚು ಸಂತ್ರಸ್ತರಿಗೆ ತುಂಬ ಅನ್ಯಾಯವಾಗಿದೆ. ಕಾರಣ ಸದರಿಯವರು ಕುಬೇರ ಡೆವಲಪರ್ಸ್ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಎಲ್ಲ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿ ಅಭಿವೃದ್ಧಿ ಹೊಂದಿದ ಮತ್ತು ಉತ್ತಾರ ಮಾಡಿಸಿದ ಅತಿ ಶೀಘ್ರವಾಗಿ ನಮ್ಮ ಪ್ಲಾಟ್ಗಳು ನಮಗೆ ಸಿಗುವಂತೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಬರಕೊಡುವ ವಿನಂತಿ ಅರ್ಜಿ ಪತ್ರ ಸರ್. ಈಗ ಆಲ್ರೆಡಿ 15